ಕ್ಕೆ ತಲೆನೋವಾದ ಫೇಕ್ ನ್ಯೂಸ್ ಅನ್ನೋದು ಸಾಮಾಜಿಕ ಜಾಲತಾಣಗಳ ಮೂಲಕ ಸುಳ್ಳು ಸುದ್ದಿ ರವಾನೆ ಆಗ್ತಾ ಇದೆ. ಸುಳ್ಳು ಸುದ್ದಿಗಳಿಗಿಲ್ಲ ಲಗಾಮು ತರಬೇಕಿದೆ ಕಠಿಣ ಕಾನೂನು ಅನ್ನೋದು. ಸುಳ್ಳು ಸುದ್ದಿಗಳಿಂದ ಮಾಧ್ಯಮದ ವಿಶ್ವಾಸಾರ್ಹತೆಗೂ ಕೂಡ ಧಕ್ಕೆ ತರ್ತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಫೇಕ್ ನ್ಯೂಸ್ ಅನ್ನೋದು ಹೆಚ್ಚಾಗ್ತಾ ಇದೆ ಅನ್ನೋದು. ಭಾರತದಲ್ಲಿ ಈ ಫೇಕ್ ನ್ಯೂಸ್ ಬಹಳಷ್ಟು ತಲೆನೋವಾಗಿ ಪರಿಣಮಿಸಿದೆ. ಇದು ಸುಳ್ಳು ಸುದ್ದಿ ಕೇವಲ ಒಂದು ಮಾಹಿತಿಯ ಅಂತರವಲ್ಲ, ಬದಲಿಗೆ ಸಮಾಜದ ಶಾಂತಿಗೆ ಧಕ್ಕೆಯನ್ನ ತರುತ್ತಿರುವ ದೊಡ್ಡ ಪಿಡುಗು ಅಂತಾನೆ ಹೇಳ್ಬೋದು. ಇನ್ನು ಸಾಮಾಜಿಕ ಜಾಲತಾಣಗಳಾದ ವಾಟ್ಸಪ್, ಫೇಸ್ಬುಕ್ ಮತ್ತು ಎಕ್ಸ್ ನಂತಹ ವೇದಿಕೆಗಳು ಸುಳ್ಳು ಸುದ್ದಿಗಳನ್ನ ಕ್ಷಣಾರ್ಧದಲ್ಲಿ ಹರಡಲು ಪ್ರಮುಖ ಅಸ್ತ್ರಗಳಾಗಿವೆ. ಇವುಗಳಿಗೆ ಕಡಿವಾಣವನ್ನ ಹಾಕಲು ಇದೀಗ ಕಠಿಣ ಕಾನೂನನ್ನ ತರಲೇಬೇಕು ಹಾಗೂ ಆಕ್ಷನ್ ಅನ್ನ ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅನ್ನೋದು. ಇನ್ನು ಈ ಸುಳ್ಳು ಸುದ್ದಿಗಳಿಂದ ಮಾಧ್ಯಮದ ವಿಶ್ವಾಸಾರ್ಹತೆಗೂ ಕೂಡ ಧಕ್ಕೆ ತರ್ತಾ ಇದೆ. ಜನರು ನಿಜವಾದ ಸುದ್ದಿಗೂ ಮತ್ತು ಸುಳ್ಳು ಸುದ್ದಿಗೂ ವ್ಯತ್ಯಾಸವನ್ನ ತಿಳಿಯದೆ ಇಡೀ ಮಾಧ್ಯಮ ಕ್ಷೇತ್ರದ ಮೇಲಿನ ನಂಬಿಕೆಯನ್ನು ಕೂಡ ಕಳೆದುಕೊಳ್ತಿದ್ದಾರೆ. ನಕಲಿ ಸುದ್ದಿಗಳಿಂದ ಹಿಂಸಾಚಾರನೂ ಕೂಡ ಜಾಸ್ತಿ ಆಗುತ್ತೆ. ರಾಜ್ಯದಲ್ಲೂ ಕೂಡ ದಿನೇ ದಿನೇ ಫೇಕ್ ಸುದ್ದಿಗಳು ಹೆಚ್ಚಾಗ್ತಾ ಇದೆ. ಏನು ನಮ್ಮ ಬೆರಳ ತುದಿಯಲ್ಲಿ ಇರುತ್ತೆ, ಅದನ್ನ ಫಾರ್ವರ್ಡ್ ಮಾಡ್ತೀವಿ. ಫ್ಯಾಕ್ಟ್ ಚೆಕ್ ಅನ್ನೋದನ್ನ ಮಾಡದೆ ಇದು ನಿಜವಾದ ಸುದ್ದಿನ ಅಥವಾ ಸುಳ್ಳು ಸುದ್ದಿನ ಅನ್ನೋದನ್ನ ನೋಡದೆ ಬಂದಂತಹ ವಿಷಯವನ್ನ ಫಾರ್ವರ್ಡ್ ಮಾಡಿ ಇದೀಗ ಈ ಸುಳ್ಳು ಸುದ್ದಿಗಳು ನಮ್ಮ ಸಾಮಾಜಿಕ ಒಂದು ನಾಗರಿಕ ಸಮಾಜಕ್ಕೆ ನೆಮ್ಮದಿಗೆ ಅಡ್ಡಗಾಲಾಗಿವೆ. ಬಹಳಷ್ಟು ಇದರಿಂದ ಸಮಸ್ಯೆಗಳು ಉಂಟಾಗುತ್ತೆ. ಹಿಂಸಾಚಾರಗಳು, ಕೋಮುಗಲಭೆಗಳು, ದ್ವೇಷಗಳು ಉಂಟಾಗೋದು ಮತ್ತು ಜನರಲ್ಲಿ ನಾಗರಿಕರಲ್ಲಿ ಆತಂಕವನ್ನ ಸೃಷ್ಟಿ ಮಾಡುತ್ತೆ. ಇದರಿಂದ ಸಮಾಜ ಕೂಡ ಒಂದು ಭಯದ ವಾತಾವರಣದಲ್ಲಿರುತ್ತೆ. ಸುಳ್ಳು ಸುದ್ದಿಗಳೇ ಇದೀಗ ಸತ್ಯದ ಸುದ್ದಿಗಳಿಗಿಂತ ಸುಳ್ಳು ಸುದ್ದಿಗಳಿಗೆ ಅತೀ ಬೇಗವಾಗಿ ಜನರ ಫೋನ್ನಲ್ಲಿ, ಜನರ ಒಂದು ಪರದೆಯಲ್ಲಿ ಕಾಣುತ್ತೆ ಅನ್ನೋದು ಇದೀಗ ಭಾರತಕ್ಕೆ ಬಹುದೊಡ್ಡ ಸಮಸ್ಯೆಯಾಗಿ ನಿಂತಿರೋದು ಇದು ಫೇಕ್ ನ್ಯೂಸು. ಯಾಕಂತಂದ್ರೆ ಎಲ್ಲರೂ ಕೂಡ ವಾಟ್ಸಪ್ಪು, ಫೇಸ್ಬುಕ್ಕು, ಆಲ್ಮೋಸ್ಟ್ ಆಲ್ ಎಲ್ಲರ ಹತ್ರನೂ ಫೋನ್ ಇರುತ್ತೆ. ಈ ಸ್ಮಾರ್ಟ್ ಫೋನ್ಗಳಿಂದ ಈ ಸುದ್ದಿ, ಫೇಕ್ ಸುದ್ದಿಗಳು ಅತೀ ಬೇಗನೆ ಹೋಗುತ್ತೆ. ಅದು ಫ್ಯಾಕ್ಟ್ ಚೆಕ್ ಆಗಿ ಆಮೇಲೆ ಯಾವ ರೀತಿ ಸುದ್ದಿ ಹೋಗಿರುತ್ತೋ ಫ್ಯಾಕ್ಟ್ ಚೆಕ್ ಆದಮೇಲೆ ಅದು ಸುಳ್ಳು ಸುದ್ದಿ ಅನ್ನೋದು ಹರಡೋದೇ ಇಲ್ಲ. ಫ್ಯಾಕ್ಟ್ ಚೆಕ್ ಮಾಡಿರೋದು ಅದು ಸುಳ್ಳು ಸುದ್ದಿ ಅನ್ನೋದು ಯಾರಿಗೂ ಗೊತ್ತೇ ಆಗಲ್ಲ. ಎಲ್ಲರ ತಲೆಯಲ್ಲೂ ಏನಿರುತ್ತೆ ಅಂದರೆ ಫಸ್ಟ್ ಯಾವುದು ನ್ಯೂಸ್ ಬರುತ್ತೆ, ಸುಳ್ಳು ಸುದ್ದಿ ಏನು ಬರುತ್ತೆ, ಅದೇ ಸುದ್ದಿನೇ ಒಂದು ನಿಜ ಅಂತ ನಂಬಿಕೊಂಡು ಫಾರ್ವರ್ಡ್ ಅನ್ನು ಮಾಡಿರ್ತಾರೆ. ಆಮೇಲೆ ಅದು ಸುಳ್ಳು ಸುದ್ದಿ ಅಂತನೂ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಇದರಿಂದ ಸಮಾಜಕ್ಕೆ ಕಂಟಕ ಆಗ್ತಾ ಇದೆ ಸುಳ್ಳು ಸುದ್ದಿಗಳು ಅನ್ನೋದು. ಸಾಮಾಜಿಕ ಜಾಲತಾಣಗಳ ಈ ಫೇಕ್ ನ್ಯೂಸ್ಗಳಿಂದ ಜನರಲ್ಲೂ ಕೂಡ ಗೊಂದಲ ಉಂಟಾಗ್ತಿದೆ ಅನ್ನೋದು. ಬಹಳಷ್ಟು ಪ್ರಕರಣಗಳು ಕೂಡ ದಾಖಲಾಗಿವೆ ಈ ಫೇಕ್ ಸುದ್ದಿಗಳಿಂದ. ಏನು ಕೈಯಲ್ಲಿ ಫೋನ್ ಇದೆ ಅಂತ ಏನು ಬೇಕಾದರೂ ಕಳಿಸೋದಲ್ಲ. ಇದರಿಂದ ಕೋಮು ಸಂಘರ್ಷಕ್ಕೆ ಮೂಲ ಕಾರಣನೇ ಈ ಫೇಕ್ ನ್ಯೂಸ್ ಅನ್ನೋದು. ಸಮಾಜದಲ್ಲಿ ಯಾವುದೇ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಎಲ್ಲ ಸಮಾಜಗಳು ಕೂಡ ಒಂದು ಸೌಹಾರ್ದತೆ ರೀತಿಯಲ್ಲಿ ಇದ್ವು ನಮ್ಮ ದಶಕಗಳ ಹಿಂದೆ ನಾವು ನೋಡೋದಾದರೆ. ಯಾವಾಗ ಈ ಫೋನ್ ಬಂತು, ಯಾವಾಗ ಈ ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾಯಿತು, ಇದರಿಂದ ಏನು ಕೋಮು ಕೀಟಗಳೇನಿರ್ತವೆ ಇವರು ಏನು ಮಾಡ್ತಾರೆ ಅಂತಂದರೆ ಇವರ ಕೆಲಸನೇ ಅದು ಸಮಾಜದಲ್ಲಿ ಸೌಹಾರ್ದತೆ ರೀತಿಯಿಂದ ಇರುವಂತಹ ಜನಾಂಗಗಳನ್ನು ಒಕ್ಕಲೆಬ್ಬಿಸುವುದು, ಅವರಿಗೆ ಪ್ರಚೋದನೆಯನ್ನು ಕೊಟ್ಟು ಅದಕ್ಕೆ ಏನು ಮೂಲ ಕಾರಣ, ಅದಕ್ಕೆ ಒಂದು ಅಸ್ತ್ರ ಅನ್ನೋದಂದರೆ ಈ ಫೇಕ್ ನ್ಯೂಸ್ ಅನ್ನೋದು. ಈ ಫೇಕ್ ನ್ಯೂಸನ್ನು ಫಾರ್ವರ್ಡ್ ಮಾಡಿ ಹಿಂದೂವರ ಮೇಲೆ ಮುಸ್ಲಿಮನ್ನು ಎತ್ಕಟ್ಟೋದು, ಮುಸ್ಲಿಂ ಮೇಲೆ ಹಿಂದೂ ಎತ್ಕಟ್ಟೋದು, ದಲಿತರನ್ನು ಎತ್ಕೊಟ್ಟೋದು, ಈ ರೀತಿ ಈ ಫೇಕ್ ನ್ಯೂಸ್ಗಳು ಸಮಾಜದಲ್ಲಿ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾವೆ. ಬಹಳಷ್ಟು ಪ್ರಕರಣ ಕೂಡ ದಾಖಲಾಗಿದ್ದಾವೆ ಸುಳ್ಳು ಸುದ್ದಿಯನ್ನು ಹರಡೋದಕ್ಕೆ. ಬಟ್ ಯಾವುದೇ ಒಂದು ಆ್ಯಕ್ಷನ್ಗಳು ಕಡಿಮೆ ಅಂತಾನೆ ಹೇಳ್ಬೋದು. ಈ ನಕಲಿ ಸುದ್ದಿಗಳಿಂದ ಹಿಂಸಾಚಾರನೂ ಜಾಸ್ತಿ ಆಗಿದೆ ಅನ್ನೋದು ಭಾರತಕ್ಕೆ ತಲೆನೋವಾಗಿ ಪರಿಣಮಿಸ್ತಾ ಇದೆ ಅನ್ನೋದು. ದೇಶ ಎದುರಿಸುತ್ತಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂದರೆ, ಆತಂಕಕಾರಿ ವಿಷಯ ಅಂದರೆ ಈ ಫೇಕ್ ನ್ಯೂಸ್ ಅನ್ನೋದು. ಸಮಾಜಕ್ಕೆ, ಒಂದು ಸಮಾಜದ ಶಾಂತಿಗೆ ಇದು ಧಕ್ಕೆಯನ್ನು ತರುತ್ತೆ. ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಾವೇನು ಮಾಡ್ತೀವಿ ಅಂತಂದರೆ ಯಾವುದೇ ಒಂದು ಸುದ್ದಿ ಬಂದರೆ ಅದನ್ನು ಫ್ಯಾಕ್ಟ್ ಚೆಕ್ ಮಾಡಲ್ಲ. ಬಹಳಷ್ಟು AI ಈ ಒಂದು ಯುಗದಲ್ಲಿ ಫೋಟೋಸ್ಗಳನ್ನು ತಿರುಚ್ತಾರೆ, ಸುದ್ದಿಗಳನ್ನು ತಿರುಚ್ತಾರೆ, ಎಲ್ಲವನ್ನ ತಿರುಚಿ ಫಾರ್ವರ್ಡ್ ಮಾಡಿರ್ತಾರೆ. ಪಾಪ ಒಂದಿಷ್ಟು ಜನ ಅಂತರೂ ಮುಗ್ದಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಯಾವುದು ಫ್ಯಾಕ್ಟ್ ಚೆಕ್ ಮಾಡೋದು ಅವ್ರಿಗೆ ಗೊತ್ತಿರಲ್ಲ, ಅದನ್ನು ಫಾರ್ವರ್ಡ್ ಮಾಡಿಬಿಡ್ತಾರೆ. ಅದರಿಂದ ಏನಾಗುತ್ತೆ, ಕೋಮುಗಲಭೆ ಸೃಷ್ಟಿ ಆಗುತ್ತೆ. ಆಮೇಲೆ ನಾನು ಎಕ್ಸಾಂಪಲ್ಸ್ಗೆ ಹೇಳೋದಾದರೆ, ಒಂದು ಕರ್ನಾಟಕದಲ್ಲಾಗಿರ್ಬೋದು, ತಮಿಳುನಾಡು, ಬಹುತೇಕ ಕಡೆಗಳಲ್ಲಿ ಮಕ್ಕಳ ಕಳ್ಳರು ಬಂದಿದ್ದಾರೆ ಅನ್ನೋ ಒಂದು ಈ ಸುದ್ದಿ ಅಂತೂ, ಫೇಕ್ ನ್ಯೂಸ್ ಅಂತೂ ಬಹಳಷ್ಟು ಹಿಂಸಾಚಾರಕ್ಕೆ ಈಡು ಮಾಡಿತ್ತು. ಮಕ್ಕಳ ಕಳ್ಳರು ಬಂದಿರ್ತಾರೆ ಅಂತ ಏನು ಆತಂಕವನ್ನ ಸೃಷ್ಟಿ ಮಾಡಿ ಯಾರನ್ನೇ ನೋಡಿದರೂ ಕೂಡ ಪೋಷಕರು
ಯಾವುದೇ ಒಂದು ಅಪರಿಚಿತರು ಅವರ ರಸ್ತೆಯಲ್ಲಿ ಓಡಾಡಿದ್ರೆ ಸಾಕು ಅವರು ಮಕ್ಕಳು ಕಳ್ಳರೆ ಅಂತ ತಿಳ್ಕೊಂಡು ಅವರನ್ನ ಹೊಡೆದು ಸಾಯಿಸಿರುವಂತಹ ಘಟನೆಗಳು ಕೂಡ ಭಾರತದಲ್ಲಿ ದಾಖಲಾಗಿರೋದು. ಇದರಿಂದ ಈ ಫೇಕ್ ನ್ಯೂಸ್ ಅನ್ನೋದು ಒಂಥರ ಸಾಮಾಜಿಕ ಪಿಡುಗಾಗಿ ಒಂದು ಸಾಂಕ್ರಾಮಿಕ ರೋಗದ ತರ ಈಗ ಸ್ಪ್ರೆಡ್ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ಅನ್ನೋದು. ಇದನ್ನ ತಡೆಯಲಿಕ್ಕೆ ಏನು ಕಾನೂನುಗಳಿವೆ, ಬಟ್ ಅದು ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕು. ಆಮೇಲೆ ಸಮಾಜದಲ್ಲೂ ಕೂಡ ಇಂತಹವರನ್ನ ಯಾವುದೇ ಒಂದು ಸುದ್ದಿ ಬಂದ್ರೆ ಅದನ್ನ ಫ್ಯಾಕ್ಟ್ ಚೆಕ್ ಮಾಡೋದನ್ನ ನಾವು ಕಲಿಬೇಕು ಮೊದಲಿಗೆ. ಅದು ಸುದ್ದಿ